ಮೇಷರಾಶಿಯವರ ಜುಲೈ ತಿಂಗಳ ಮಾಸ ಭವಿಷ್ಯದಲ್ಲಿ 5 ನಿಗೂಢವಾದಂತಹ ಎಚ್ಚರಿಕೆಗಳ ವಿಡಿಯೋಗೆ ಪ್ರತಿಯೊಬ್ಬ ಮೇಷರಾಶಿಯವರಿಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವ ನಮಸ್ಕಾರ. ವೀಕ್ಷಕರೇ, ಒಳ್ಳೆಯದೇನೇನಾಗಲಿದೆ ಅಂದರೆ ಶುಭ ವಿಚಾರಗಳೇನೇನಾಗಲಿದೆ ಅನ್ನುವಂಥದ್ದು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ನೋಡಿಲ್ಲ ಅಂದರೆ ನನ್ನ ಪೇಜಲ್ಲಿ ನನ್ನ ಚಾನಲ್ ಇರ್ತದೆ, ದಯವಿಟ್ಟು ನೋಡಿ. ಇದು ಎಚ್ಚರಿಕೆಗಳ ವಿಡಿಯೋ. ನಾನು ಸ್ಟಾರ್ಟಿಂಗಲ್ಲಿ ನಿಮ್ಮ ಕೈ ಮುಗಿದು ಹೇಳ್ತಾ ಇದ್ದೀನಿ, ನಿಮ್ಮನ್ನು ಎದುರಿಸ್ಲಿಕ್ಕಂತೂ ಖಂಡಿತ ಅಲ್ಲ. ನೀವೇನೇನೋ ತಿಳ್ಕೊಂಡು ನಾನು ತಪ್ಪು ಎದುರಿಸ್ತಾ ಇದ್ದೀರಾ, ಏನು ಬರೀ ಇದೇ ಆಗೋಯ್ತು ನಿಮ್ಮದು, ಒಂದು ಒಳ್ಳೇದು ಹೇಳಲ್ಲ ಹಂಗೆ ಅಂದರೆ ನಿಮಗೆ ವಿಡಿಯೋ ಅರ್ಥ ಆಗಲಿಲ್ಲ ಅಂತ ಅರ್ಥ. ಯಾಕೆಂದರೆ ಶುಭ ವಿಚಾರ ವಿಡಿಯೋ ಬೇರೆ ಹಾಕಿದ್ದೀನಿ. ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೆ ಶುಭ ಅಶುಭ ಎರಡು ಸಹ ಇರುತ್ತೆ. ವಿಡಿಯೋ ಶುರು ಮಾಡೋಣಲ್ವಾ? ಮೊದಲನೇ ಎಚ್ಚರಿಕೆ ಮೇಷರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಸ್ನೇಹಿತರ ಮೇಲೆ ಅತಿಯಾದ ನಂಬಿಕೆ ಬೇಡ ಅಂತ. ಇಲ್ಲಿ ಬುಧನ ಸಂಚಾರ, ಶುಕ್ರನ ಸಂಚಾರಾದಿಗಳನ್ನು ನೋಡಿದಾಗ, ಮೊದಲೇ ರಾಹುವಿನ ಸಂಚಾರ ಅಂತೂ ಮೊದಲಿನ ಹಾಗೇ ಇದೆ. ಕುಂಭದಲ್ಲಿ ನಿಮ್ಮ ಲಾಭದಲ್ಲಿ ರಾಹುವಿನ ಪ್ರಭಾವ ಏನಂತಂದರೆ, ಕೆಲವರು ನಿಮ್ಮನ್ನು ಉಪಯೋಗಿಸಿಕೊಂಡು ಬಿಡುವ ಸಾಧ್ಯತೆ ಜಾಸ್ತಿ ಕಂಡು ಬರ್ತಾ ಇದೆ. ಅಂದರೆ ಯಾವುದೋ ಹಣದ ವಿಚಾರದಲ್ಲೋ ಅಥವಾ ನಾನಿದ್ದೀನಿ ನಿಮ್ಗೆ ಯಾಕೆ ನಾನು ಅದನ್ನು ಮಾಡಿಕೊಡ್ತೀನಿ, ನೀವು ಇದನ್ನು ಮಾಡಿಕೊಡಿ ಅಂತ ಹೇಳಿ. ಅಂದರೆ ಸ್ನೇಹಿತರಂದರೆ ಒರಿಜಿನಲ್ ಸ್ನೇಹಿತರಾಗಿರೋ ಸಾಧ್ಯತೆಗಳು ಕಮ್ಮಿ. ಅವರು ಡೂಪ್ಲಿಕೇಟ್ ಸ್ನೇಹಿತರಾಗಿರ್ತಾರೆ. ಅವರಿಗೆ ನಿಮ್ಮ ಅವಶ್ಯಕತೆ ಇದೆ, ಆ ಟೈಮಿಗೆ ನಾನು ನಿನ್ನ ಫ್ರೆಂಡು ಅಂತ ಹೇಳ್ಕೊಂಡು ಬರ್ತಾರೆ ವಿನಃ ನಿಜವಾಗಲೂ ಅವರು ನಿಮ್ಮ ಸ್ನೇಹಿತರಾಗಿರಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದರಿಂದ ಯಾರೊಬ್ಬರು ಸ್ನೇಹಿತ ನಾನು ಅಂತ ಹೇಳ್ಕೊಂಡು ಬಂದ ತಕ್ಷಣ ಹೌದು ಇವ್ರು ನನ್ನ ಸ್ನೇಹಿತ ಅಂದ್ಕೊಳ್ಳೋದಕ್ಕೂ ನಿಜವಾಗ್ಲೂ ಅವ್ರು ನಿಮ್ಮ ಸ್ನೇಹಿತ ಆಗಿರಲಿಕ್ಕೂ ವ್ಯತ್ಯಾಸ ಇದೆ. ಸೊ ನಿಮ್ಮನ್ನು ಯೂಸ್ ಆ್ಯಂಡ್ ಥ್ರೋ, ಚೈನಾ ಐಟಮ್ ಥರ ಬಳಸಿ ಬಿಸಾಡುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ ಇದೆ. ಅವರ ಕೆಲಸ ಆದಮೇಲೆ ಅವ್ರು ನಿಮ್ಮನ್ನು ಬಿಟ್ಟುಬಿಡ್ತಾರೆ. ಸೊ ಅದರಿಂದ ಇಂತಹವರ ಬಗ್ಗೆ ಬಹಳ ಎಚ್ಚರಿಕೆಯಿಂದ ಇರಿ, ನಿಮಗೆ ಸಮಸ್ಯೆ ಮೋಸ ಆಗುವ ಸಾಧ್ಯತೆ ಇದೆ. ಎರಡನೇ ಎಚ್ಚರಿಕೆ, ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಬೇಡ ಅಂತ. ಏನಂತಂದರೆ, ಈ ಜುಲೈನಲ್ಲಿ 16ನೇ ತಾರೀಕಿನ ನಂತರ ಕುಜನ ಪ್ರಭಾವ ಸ್ವಲ್ಪ ವಿಶೇಷವಾಗಿ ಕಾಣ್ತಾ ಇದೆ. ಯಾಕೆಂದರೆ ಕುಜ ಮುಕ್ತನಾಗ್ಬಿಡ್ತಾನೆ ಅವನು. ಸೊ ಅದರಿಂದ ಸ್ವಲ್ಪ ಈ ಹೊಟ್ಟೆಗೆ ಸಂಬಂಧಪಟ್ಟಂಥದ್ದು, ಅಜೀರ್ಣ ಜಾಸ್ತಿ ಆಗ್ತಕ್ಕಂಥದ್ದು, ಗ್ಯಾಸು, ಆ್ಯಸಿಡಿಟಿ, BP ರಿಲೇಟೆಡ್ ಪ್ರಾಬ್ಲಮ್ಸ್ಗಳು, ಪಿತ್ತಕೋಶ, ಲಿವರ್ ರಿಲೇಟೆಡ್ ಇದರ ಸ್ವಲ್ಪ ಸಮಸ್ಯೆಗಳಾಗುವ, ಅದರ ಮೇಲೆ ಒತ್ತಡ ಬೀಳುವ. ಈಗ ಲಿವರ್ ಮೇಲೆ ಒತ್ತಡ ಬಿದ್ದರೆ ನಿಮಗೆ BP ಜಾಸ್ತಿಯಾಗಿ ಆರೋಗ್ಯ ಹಾಳಾಗಿ ಆ್ಯಸಿಡಿಟಿ ಮತ್ತೊಂದು ಬಂದು ಎಲ್ಲೋದು ಬಂದುಬಿಡುತ್ತೆ. ಲಿವರ್ ಮೇಲೆ ಪ್ರೆಷರ್ ಬಿದ್ದಾಗ, ಅಂದರೆ ಲಿವರ್ ಮೇಲೆ ಹೆಂಗೆ ಪ್ರೆಷರ್ ಬೀಳುತ್ತೆ, ಮಾನಸಿಕವಾಗಿ ಬೀಳುತ್ತೆ. ಸೊ ಒತ್ತಡ, ತುಂಬ ಒತ್ತಡದಲ್ಲಿ ಇದ್ದೀರಿ ನೀವು, ತುಂಬ ಅಂಡರ್ ಪ್ರೆಷರ್ನಲ್ಲಿ ನೀವು ಇದ್ದೀರಿ ಅಂದರೆ ಇದೆಲ್ಲ ಆಟೋಮೆಟಿಕ್ಕಾಗಿ ಆಗುತ್ತೆ. ಸೊ ಅದರಿಂದಾಗಿ ಆರೋಗ್ಯದ ಬಗ್ಗೆ ಯಾವುದೇ ನಿರ್ಲಕ್ಷ್ಯ ಮಾಡಲಿಕ್ಕೆ ಹೋಗಬೇಡಿ. ಯಾವುದೂ ತಾತ್ಸಾರ ಅದಲ್ಲ, ನಾರ್ಮಲ್ ಬಿಡ್ರಿ, ನಮ್ಗೆ ಯಾವಾಗಲೂ ಇದ್ದಿದ್ದೆ ಆ್ಯಸಿಡಿಟಿ, ಯಾವಾಗಲೂ ಇದ್ದಿದ್ದೆ ಗ್ಯಾಸ್ಟ್ರಿಕ್ಕು, ಈ ಥರ ಮಾಡೋಕ್ಕೆ ಹೋಗ್ಬಿಡಿ. ಅದೇನಾಗ್ಬಿಡುತ್ತೆ, ಆನ್ ಎ ಲಾಂಗ್ ರನ್ ಇಡೀ ತಿಂಗಳು ನಿಮಗೆ ಒದ್ದಾಟ ಕೊಟ್ಟಾಗ ನಿಮಗೆ ಮುಂದೆ ತುಂಬ ಸಮಸ್ಯೆ ಆಗುವ ಸಾಧ್ಯತೆ ಇರ್ತದೆ. ಸೊ ಈಗಲಿಂದಲೇ ಸ್ವಲ್ಪ ಆಹಾರದ ಬಗ್ಗೆ ಗಮನ ಕೊಟ್ಟು, ದಿನ ಮೆಡಿಟೇಷನ್ ಮಾಡಿ, ಯೋಗ ಮಾಡಿ, ಒಂದು ಅರ್ಧ ಗಂಟೆ ಧ್ಯಾನ ಮಾಡಿ, ಮೈಂಡನ್ನ ಕೂಲಾಗಿ ಇಟ್ಕೊಳ್ಳೋಕೆ ನೋಡಿ, ಸಿಟ್ಟು ಕಡಿಮೆ ಮಾಡಿ, ಆಯ್ತಲ್ವಾ? ಸ್ವಲ್ಪ ಆಹಾರದ ಬಗ್ಗೆ ಗಮನ ಕೊಡಿ. ಮನೆ ಆಹಾರ ಬಿಟ್ಟು ಬೇರೆ ಎಲ್ಲೂ ತಿನ್ನೋಕೆ ಹೋಗ್ಬೇಡಿ. ಜುಲೈ ತಿಂಗಳು ತುಂಬ ಇದು ಎಡವಟ್ಟು ಮಾಡುವ ಸಾಧ್ಯತೆ ಇದೆ. ಮೂರನೆಯ ಎಚ್ಚರಿಕೆ, ಈ ದಾಂಪತ್ಯದಲ್ಲಿ ಮಾತಿನ ಜಗಳಗಳು ಜಾಸ್ತಿ ಆಗುವ ಸಾಧ್ಯತೆ. ಏನಾಗುತ್ತೆ ಅಂದರೆ, ಸಣ್ಣ ವಿಚಾರ, ತುಂಬ ಸಣ್ಣ ವಿಚಾರ, ಬಟ್ ನಿಮ್ಮ ಬಾಳ ಸಂಗಾತಿ ಅಂದರೆ ನೀವು ಮೇಷರಾಶಿಯ ಗಂಡ ಆದರೆ ಹೆಂಡತಿ, ಮೇಷರಾಶಿಯ ಹೆಂಡತಿ ಆದರೆ ಗಂಡ, ಏನಾಗುತ್ತೆ, ಚಿಕ್ಕ ಪುಟ್ಟ ನಿಮ್ಮ ದಂಪತಿಗಳ ನಡುವೆ ಚಿಕ್ಕ ಪುಟ್ಟ ಮಾತಿನ ವಿಚಾರ ಸಹ ಅದು ದೊಡ್ಡ ಆಗುವಂಥ ಸಾಧ್ಯತೆ ಇದೆ. ಕೋಪ ಯಾವ ಲೆವೆಲ್ಗಿರುತ್ತೆ ಅಂದರೆ, ಇವಾಗ ಗಂಡ ಹೆಂಡಿರ ಜಗಳ ಉಂಡು ಮಲಗುವ ತನಕ ಅಂತಾರೆ ಅಲ್ವಾ? ಸೊ ಹಾಗಿಲ್ಲ ಅಂದರೆ ಏನೋ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಉಂಡು ಮಲಗಿದ ನಂತರವೂ ಜಗಳ ಕಂಟಿನ್ಯೂ ಆಗ್ತಾ ಇದೆ ಅಂತ ಆದರೆ ಸ್ವಲ್ಪ ಸಮಸ್ಯೆ ಇದೆ ಅಂತ ಅರ್ಥ. ಸೊ ಅದರಿಂದ ಇದ್ರ ಬಗ್ಗೆ ನೀವು ಸ್ವಲ್ಪ ಸೀರಿಯಸ್ ಆಗಬೇಕು, ಸ್ವಲ್ಪ ಇದ್ರ ಬಗ್ಗೆ ಯೋಚನೆ ಮಾಡಬೇಕು, ಇದಾಗದಂಗೆ ತಡೀಬೇಕು, ಇದಕ್ಕೆ ಪರಿಹಾರ ಮಾಡಬೇಕು. ಸ್ವಲ್ಪ ಮಾತು ಬೆಳೆಯದೇ ಇರುವಂಗೆ ದಂಪತಿಗಳ ನಡುವೆ ನೋಡಿಕೊಳ್ಳಬೇಕು. ಏನೇ ಆದರೂ ನೀವು ಸುಧಾರಿಸಿಕೊಂಡು ಹೋಗಬೇಕು. ಇಲ್ಲಿ ನಿಮ್ಗೊಂದು ಸ್ವಲ್ಪ ದೇವತಾರಾಧನೆಗಳ ಅವಶ್ಯಕತೆ ಇರ್ತದೆ. ಲಲಿತಾ ಸಹಸ್ರನಾಮ ಓದೋದು, ದುರ್ಗಾ ಅಷ್ಟೋತ್ರ ಪಠನೆ ಮಾಡುವಂಥದ್ದು, ಕುಂಕುಮಾರ್ಚನೆಗಳು ಅಮ್ಮನವ್ರ ದೇವಸ್ಥಾನದಲ್ಲಿ ಮಾಡಿಸ್ಕೊಳ್ತಕ್ಕಂಥದ್ದು, ಪ್ರತಿ ದಿವಸ ಹಣೆಯಲ್ಲಿ ಕುಂಕುಮಾರ್ಚನೆ ಮಾಡಿದ ಕುಂಕುಮ ಪ್ರಸಾದ ನಿಮ್ಮ ಹಣೆಯಲ್ಲಿ ಯಾವಾಗಲೂ ಇರತಕ್ಕಂಥದ್ದು, ಇದೆಲ್ಲ ನಿಮಗೆ ತುಂಬ ಸಹಾಯಕವಾಗ್ತದೆ ಅಂತ ಆಯ್ತಲ್ವಾ? ಇನ್ನು ನಾಲ್ಕನೆಯ ಎಚ್ಚರಿಕೆ ಮೇಷರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ, ದಾಖಲೆಗಳ ಸಹಿ ಮಾಡುವಾಗ ಎಚ್ಚರಿಕೆ. ದಾಖಲೆಗಳಲ್ಲಿ ಇವಾಗ ಯಾವುದೋ ಒಂದು ಡಾಕ್ಯುಮೆಂಟ್ಸ್, ಇಲ್ಲೊಂದು ಸಿಗ್ನೇಚರ್ ಹಾಕ್ರಿ, ಇಲ್ಲೊಂದು ಸಿಗ್ನೇಚರ್ ಹಾಕ್ರಿ, ಕೊಡಪ್ಪ ಕೊಡು ಅಂತ, ಅಲ್ಲಿ ಏನಿದೆ ಅಂತ ಓದಿಲ್ಲ, ಸರಿ ಇದೆಯಾ ಇಲ್ವ ಅಂತ ನೋಡಿಲ್ಲ, ಏನೂ ಇಲ್ಲ. ಸೊ ನೀವು ಯಾವುದೇ ಉದ್ಯೋಗ ಮಾಡ್ತಾಯಿದ್ದೀರಾ, ಯಾವುದೇ ಸ್ತರದಲ್ಲಿ ಮಾಡ್ತಾಯಿದ್ದೀರಾ ಅಂದರೂ ಪರವಾಗಿಲ್ಲ, ನಿಮ್ಮ ಸಹಿಗೆ ಪ್ರಾಮುಖ್ಯತೆ ಇದೆ ಅಂತ ಆದರೆ, ನಿಮ್ಮ ಸಹಿ ಇಂಪಾರ್ಟೆಂಟು ಅಂತಾದರೆ ನಾಳೆ ನಿಮಗದು ಪ್ರಾಬ್ಲಮ್ ಆಗ್ಬೋದು. ನೀವು ಬೇಕಾದ್ರೆ ಈಗ ಕೇಳಿರ್ತಾರೆ, ಅವರೇನೋ ಈಗ ಒಂದು ವಾಚ್ಮೆನ್ ಕೆಲಸ ಮಾಡ್ತಿರ್ತಾರೆ ಅಂದ್ಕೊಳ್ಳಿ,
ಏನಾದ್ರು ಅನ್ಸ್ಬೋದು ವಾಚ್ಮ್ಯಾನ್ ಅಲ್ವಾ ಅವ್ರ ಸಹಿ ಬಗ್ಗೆ ಏನು ತೊಂದರೆ ಇಲ್ಲ. ಇಲ್ಲ, ಯಾವುದೋ ಐಟಮಲ್ಲಿ ಒಂದು 15 ಐಟಮ್ ಬಂದಿರುತ್ತೆ ಆಯಿತಾ, ಅವನು ಬಂದು ಇಲ್ಲಿ ಸಿಗ್ನೇಚರ್ ಅಣ್ಣ ಅಂತಾರೆ, ನೀವು ಮೇಷರಾಶಿ ಸಿಗ್ನೇಚರ್ ಹಾಕಿ ಕಳಿಸ್ಬಿಟ್ರೆ ಅಲ್ಲಿ ಎಣಿಸ್ಕೊಳ್ಳಿಲ್ಲ, ಅಲ್ಲಿ ಏನೋ ಅಲ್ಲಿ ಅವ್ನು ಅದ್ರಲ್ಲಿ ಬರ್ದಿಟ್ಟು 25 ಐಟಮು ಅಂತ, 25 ಐಟಮ್ ಇಸ್ಕೊಂಡಿದ್ದೀನಿ ಅಂತ ನೀವು ಸಿಗ್ನೇಚರ್ ಹಾಕಿರ್ತಲ್ಲ 15 ಐಟಮ್ ಇರುತ್ತೆ. ಸೊ ಏನಾಗುತ್ತೆ ಈ ಥರ ವ್ಯತ್ಯಾಸ. ಸೊ ಎಲ್ಲಿ ಈ ಥರ ನೀವು ಯಾವುದೇ ವೃತ್ತಿ ಇರಲಿ, ಯಾವ ವೃತ್ತಿಯೂ ಕೀಳಲ್ಲ, ಯಾವ ವೃತ್ತಿಯೂ ಮೇಲಲ್ಲ. ನೀವು ದೊಡ್ಡ ಮ್ಯಾನೇಜರ್ ಯಾವುದೋ ದೊಡ್ಡ ಲೆವೆಲಲ್ಲಿ ಇದ್ರೂ ಕೂಡ, ಅಥವಾ ನೀವು ಯಾವುದೇ ಜಾಬ್ ಮಾಡ್ತಾಯಿದ್ರು ಕೂಡ, ಯಾವುದೇ ಸ್ತರದಲ್ಲಿ ಮಾಡ್ತಾಯಿದ್ರು ಕೂಡ ಈ ಒಂದು ವಿಚಾರದ ಬಗ್ಗೆ ಎಚ್ಚರಿಕೆ ಇರಿ. ದಾಖಲಾತಿ ಪರಿಶೀಲನೆ ಮಾಡದೆ, ಹಿಂದೆ ಮುಂದೆ ಯೋಚನೆ ಮಾಡದೆ ಸಿಗ್ನೇಚರ್ ಹಾಕಿ ಕೆಡ್ತೀರಾ ಅಂತ ಕಂಡು ಬರ್ತದೆ. ಅಥವಾ ಜವಾಬ್ದಾರಿ ತೊಗೊಂಡು ಸಿಗ್ನೇಚರ್ ಹಾಕಿ ದಾಖಲಾತಿಗಳ ಪರಿಶೀಲನೆ ಮಾಡ್ದೇ ನೀವು ಮೋಸ ಹೋಗ್ತೀರಾ ಅಥವಾ ಸಮಸ್ಯೆ ಮಾಡ್ಕೊತೀರಾ. ಭೂಮಿ ಇರಬಹುದು, ಬ್ಯಾಂಕ್ ಇರ್ಬೋದು, ಸಾಲ ಇರ್ಬೋದು, ಒಪ್ಪಂದಗಳು ಅಥವಾ ಪತ್ರಗಳಿಗೆ ಸಂಬಂಧಿಸಿದಂತೆ ಯಾವುದೋ ಒಂದು ಕಾಂಟ್ರಾಕ್ಟ್ ಸಂಬಂಧಿಸಿದಂತೆ ನೀವು ಸಂಪೂರ್ಣ ಪರಿಶೀಲನೆ ಮಾಡದೇ ಸಿಗ್ನೇಚರ್ ಹಾಕಿದರೆ, ಯಾವುದೋ ಬಾಡಿಗೆ ಮನೆಗೆ ಹೋಗ್ತಾ ಇದ್ದೀರಾ ಅಥವಾ ಯಾವುದೋ ಬಾಡಿಗೆ ಮನೆ ನೀವೇ ಬಾಡಿಗೆ ಕೊಡ್ತಾ ಇದ್ದೀರಾ, ಅದೇನೋ ಡಾಕ್ಯುಮೆಂಟ್ಸ್ ಅವರೇ ರೆಡಿ ಮಾಡ್ಕೊಂಬಂದರು, ಆಯ್ತು ಬಿಡು ಅಂತೇಳಿ ಸಿಗ್ನೇಚರ್ ಹಾಕ್ಬಿಟ್ರಿ, ನೋಡಿಲ್ಲ ಓದಿಲ್ಲ, ಸಮಸ್ಯೆ ಆಗ್ತದೆ, ನೆನಪಿಟ್ಕೊಳ್ಳಿ. ಇನ್ನು 5ನೆಯ ಎಚ್ಚರಿಕೆ ಮೇಷರಾಶಿಯವರಿಗೆ, ಅನಗತ್ಯ ಖರ್ಚುಗಳು ಹೆಚ್ಚಾಗಬಹುದು ಅಂತ. ಏನಾಗುತ್ತೆ, ಈ ಮಕ್ಕಳ ವಿಚಾರದಲ್ಲಿರಬಹುದು, ಮನೆ ವಿಚಾರದಲ್ಲಿರಬಹುದು, ಅಲಂಕಾರಿಕ ದೇಹಕ್ಕೆ ಅಲಂಕಾರ ಮಾಡಿಕೊಳ್ಳುವಂಥ ವಿಚಾರಗಳಿರ್ಬೋದು, ವಾಹನ ವಿಚಾರಗಳಿರ್ಬೋದು, ವೈಭವೋಪೇತ ಜೀವನದ ಶೈಲಿಯ ವಿಚಾರಗಳಿರಬಹುದು, ತುಂಬ ಖರ್ಚು ಮಾಡ್ತೀರಾ ಅಂತ ಕಂಡು ಬರ್ತಾ ಇದೆ. ಖರ್ಚು ಮಾಡಬಾರ್ದು ಅಂತ ನಾನು ಹೇಳಲ್ಲ, ಲಿಮಿಟ್ ತಪ್ಪಿ ಖರ್ಚು ಮಾಡ್ತಕ್ಕಂಥ ಸಾಧ್ಯತೆಗಳು ಜಾಸ್ತಿ ಕಂಡು ಬರ್ತಾ ಇದೆ. ಯಾವುದೋ ಒಂದು ಈಗ ಮಕ್ಕಳು ಏನೋ ಒಂದು ಖರ್ಚು ಮಾಡಲಿಕ್ಕೆ ಕೇಳ್ತಾರೆ, ಏನೋ ಬೇಕು ಅಂತ ಹೇಳ್ತಾರೆ, ಅದನ್ನೇ ಚಿಕ್ಕದು ಕೊಡ್ಬೋದು ಅಥವಾ ಅದರಲ್ಲೇ ಬೇರೆದು ಕೊಡ್ಬೋದು. ಆಟ ಸಾಮಾನು ನಿಮಗೆ 50 ರೂಪಾಯಿಂದ ಹಿಡಿದು 50,000 ರೂಪಾಯಿ, 5 ಲಕ್ಷ ರೂಪಾಯಿ ಕೊಡೋನು ಇದೆ. ಸೊ ನೀವು ಮಕ್ಕಳಿಗೆಲ್ಲ ಒಂದೇ, ಮಕ್ಕಳಿಗೆ ಅದು ಗೊತ್ತಾಗಲ್ಲ. ಸೊ ನೀವು ಮಗ ಯಾವುದನ್ನು ಕೇಳ್ತಾರೋ ಅದನ್ನೇ ಕೊಡ್ತೀನಿ ಅಂತ ಹೇಳಿದಾಗ ತುಂಬ ಕಾಸ್ಟ್ಲಿ ತಗೊಬಂದು ಕೊಟ್ಟರೆ ಅವ್ರಿಗೆ ದುಡ್ಡಿನ ವ್ಯಾಲ್ಯೂ ಗೊತ್ತಿರಲ್ಲ. ಸೊ ಈ ಥರ ಅಥವಾ ಮನೆ ಅಲಂಕಾರಕ್ಕೆ ನಮ್ಮ ಮನೆ ಡಿಸೈನ್ಗೆ ಇರಲಿ ಅಂತ ಅದನ್ನು ಹಾಕ್ಸ್ದೆ, ಇದನ್ನು ಹಾಕ್ಸ್ದೆ, ಬೇಕಾ ಬೇಡವ ಅಂತ ಯೋಚನೆ ಮಾಡಲ್ಲ, ಸುಮ್ಮನೆ ಹಾಕ್ಸಿ ಸ್ವಲ್ಪ ನೀವು ಸಮಸ್ಯೆ ಮಾಡ್ಕೊಳ್ತೀರಾ ಅಂತ ಕಂಡು ಬರ್ತಾ ಇದೆ. ಅನಗತ್ಯ ವಾಹನ ಅಥವಾ ವಾಹನದ ಅಪ್ಗ್ರೇಡಿಂಗಲ್ಲಿ ಸುಮ್ಮನೆ ಖರ್ಚು ಮಾಡೋದು, ತುಂಬ ಅನಗತ್ಯ ಖರ್ಚುಗಳು, ಅನಾವಶ್ಯಕ ಖರ್ಚುಗಳು ತುಂಬ ಮಾಡ್ತೀರಾ ಅಂತ, ಅದು ನಿಮಗೆ ಕಂಟ್ರೋಲ್ ಮಾಡ್ಕೊಳಕ್ಕಾಗ್ತಾ ಇರಲ್ಲ ಅಂತ. ಸೊ ಅದರಿಂದ ಇದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿ ನೀವು ವಹಿಸಬೇಕು ಅಂತ ಕಂಡು ಬರ್ತಾ ಇದೆ. ಯೋಚನೆ ಮಾಡಿಕೊಳ್ಳಿ ಖಂಡಿತವಾಗಿ. ಆದರೆ ಒಂದು ವಿಶೇಷವಾದ ಪರಿಹಾರ ಇದೆ ಹಾಗೂ ವಿಶೇಷವಾದ ಪ್ರಸಾದ ಕೊಡ್ತಾ ಇದ್ದೇವೆ, ಅದ್ರ ಬಗ್ಗೆ ತಿಳ್ಕೊಳ್ಬೇಕು ನೀವು. ಜೂನ್ 29ನೇ ತಾರೀಕು ಸೋಮವಾರ ಹುಣ್ಣಿಮೆಯ ದಿವಸ, ಅವತ್ತು ವಟಸಾವಿತ್ರಿ ವ್ರತ, ಭೂಮಿ ಪೂರ್ಣಿಮಾ ಅಂತ ಕರೀತಾರೆ, ಬಹಳ ವಿಶೇಷವಾಗಿರ್ತಕ್ಕಂಥ ಪರ್ವದಿನ. ಅವತ್ತಿನ ದಿವಸ ನಮ್ಮ ಯಾಗಶಾಲೆಯಲ್ಲಿ ಲಕ್ಷ್ಮೀನಾರಾಯಣ ಹೃದಯ ಮಂತ್ರ ಹವನವನ್ನು ಮಾಡ್ತಾ ಇದ್ದೇವೆ. ಕಮಲ ಪುಷ್ಪ, ತಾವರೆ ಹೂವುಗಳನ್ನು ಅರಳಿಸಿ ಜೇನುತುಪ್ಪದಲ್ಲಿ ಅದ್ದಿ ಲಕ್ಷ್ಮೀನಾರಾಯಣ ಹೃದಯ ಮಂತ್ರಗಳಲ್ಲಿ ಹೋಮವನ್ನು ಮಾಡ್ತಕ್ಕಂಥ ಹಾಗೂ ಪಾಯಸ ದ್ರವ್ಯನೂ ಇರುತ್ತೆ, ಅದ್ಭುತವಾಗಿರ್ತಕ್ಕಂಥ ಹೋಮ ಅದು. ಸೊ ಆ ಒಂದು ವಿಶೇಷವಾದ ಹೋಮದಲ್ಲಿ ವಿಶೇಷವಾಗಿರ್ತಕ್ಕಂಥ ಯಶೋವರ್ಧನ ಮಣಿಯನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಇಷ್ಟೇ ಅಲ್ಲ, ಈ ಯಶೋವರ್ಧನ ಮಣಿಯನ್ನು ಶಕ್ತಿಪೀಠವಾದಂತಹ, ನಮಗೆ ಅಷ್ಟಾದಶ ಶಕ್ತಿಪೀಠಗಳಲ್ಲಿ ಒಂದಾದಂತಹ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನ, ಆ ಸನ್ನಿಧಾನಕ್ಕೆ ಯಶೋವರ್ಧನ ಮಣಿಗಳನ್ನು ತೆಗೆದುಕೊಂಡು ಹೋಗಿ ಅಲ್ಲಿಯೇ ನಾನು ಈ ಒಂದು ಯಶೋವರ್ಧನ ಮಣಿಗಳನ್ನು ದೇವಿಯ ಚರಣಾರವಿಂದಗಳಲ್ಲಿ ಇಟ್ಟಿಸ್ಕೊಂಡು ಅಲ್ಲಿ ಕುಂಕುಮಾರ್ಚನೆ ಮಾಡಿಸಿ ಫಲಪಂಚಾಮೃತ ಅಭಿಷೇಕ ಮಾಡಿಸಿ, ಅದೆಲ್ಲ ಅಲ್ಲಿ ವಿಡಿಯೋ ತೆಗಿಲಿಕ್ಕಾಗಲ್ಲ, ಬಟ್ ಫೋಟೋಸ್ ತೆಗೆದಿದ್ದೇನೆ. ಈ ವಿಡಿಯೋ ಎಂಡಲ್ಲಿ ಅದನ್ನು ಹಾಕಲಿಕ್ಕೆ ಅಥವಾ ಸ್ಕ್ರೀನ್ ಮೇಲೆ ಹಾಕಲಿಕ್ಕೆ ಪ್ರಯತ್ನವನ್ನು ಮಾಡ್ತೇನೆ. ಅಲ್ಲಿ ಶಕ್ತಿಪೀಠದಲ್ಲಿ ಕೊಲ್ಹಾಪುರ
ಈ ಯಶೋವರ್ಧನ ಮಣಿಯನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇರ್ತಕ್ಕಂಥದ್ದು. ಅಥವಾ ಭೂಮಿ ವ್ಯವಹಾರ ಮಾಡ್ತಾ ಇದ್ದೀರಾ, ನೀವೇ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದೀರಾ, ಅಥವಾ ಯಾವುದೋ ಭೂಮಿಯನ್ನು ಖರೀದಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ, ಸೈಟೋ ಭೂಮಿನೋ ಖರೀದಿ ಮಾಡಬೇಕು, ತೋಟ ಖರೀದಿ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ದೀರಾ, ಅಥವಾ ಸೇಲ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀರಾ, ಅಥವಾ ವ್ಯವಹಾರ ಮಾಡಿಸಬೇಕು ಅಂತ ಕೂತ್ಕೊಂಡಿದ್ದೀರಾ ಬ್ರೋಕರ್ ಆಗಿ, ಏನೇ ಆಗಿರಲಿ ಭೂಮಿ ಪೂರ್ಣಿಮಾ ದಿವಸ ನಮ್ಮ ಭೂವರಾಹ ಸ್ವಾಮಿಯ ಹೋಮದಲ್ಲಿ ಎನರ್ಜೈಸ್ ಆಗುತ್ತೆ. ಮನೆ ದೋಷ ಪರಿಹಾರಕ್ಕೆ ವಾಸ್ತು ಹೋಮದಲ್ಲಿ ಎನರ್ಜೈಸ್ ಆಗುತ್ತೆ. ಬಹಳ ಅದ್ಭುತವಾಗಿರತಕ್ಕಂಥದ್ದು. ಅದನ್ನು ಮಾಡ್ತಾ ಇದ್ದೇವೆ. ಜೊತೆಗೆ ಸಂತಾನದವರಿಗೆ ಸಂತಾನ ಆಗಬೇಕು ಅಂಥೇಳಿ ಅಥವಾ ಸಂತಾನ ಇರುವವರಿಗೆ ಮಕ್ಕಳ ವಿಚಾರದಲ್ಲಿ ಅನುಕೂಲವಾಗಬೇಕು ಅಂತ ಸಂತಾನ ಗೋಪಾಲಕೃಷ್ಣ ಹೋಮವನ್ನು ಮಾಡ್ತಾ ಇದ್ದೇವೆ. ನಿಮ್ಮೆಲ್ಲರ ಸರ್ಪದೋಷಗಳ ಪರಿಹಾರಕ್ಕೆ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸರ್ಪಶಾಪಾತ್ ಕುಲಕ್ಷಯ, ಸಂತಾನ ದೋಷ ಆಗ್ತಾ ಇದೆ, ಮಕ್ಕಳಾಗ್ತಾ ಇಲ್ಲ ಸರ್ಪದೋಷ, ಮದುವೆನೇ ಆಗ್ತಾ ಇಲ್ಲ ಸರ್ಪದೋಷ, ಮನೆ ಕಟ್ಟಕ್ಕಾಗ್ತಾ ಇಲ್ಲ ಸರ್ಪದೋಷ, ಜೀವನದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಸರ್ಪದೋಷ, ಯಾವುದೇ ಇದ್ರೂ ಪರಿಹಾರಕ್ಕೆ ಸರ್ಪದೋಷಕ್ಕೆ ಆಶ್ಲೇಷ ಬಲಿ ಪೂಜೆ ಸರ್ಪಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರುದೋಷಗಳ ಪರಿಹಾರಕ್ಕೆ ಗುರುಶಾಂತಿ ಹೋಮ, ಶನಿಪೀಡೆಗಳ ಪರಿಹಾರಕ್ಕೆ ಪಂಚಮ ಶನಿ, ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಸಾಡೆ ಸಾತಿ ಇತ್ಯಾದಿ ಎಲ್ಲ ಶನಿ ಮಹಾದಶ, ಅಂತರ್ದಶ, ಶನೇಶ್ವರನ ಅನುಗ್ರಹಕ್ಕೆ ಶನಿಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಬಲಪ್ರಾಪ್ತಿಗೆ ಗುರುಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ನವಗ್ರಹಗಳ ದೋಷ ಪರಿಹಾರಕ್ಕೆ ನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಈ ಎಲ್ಲ ಹೋಮಗಳನ್ನು ಮಾಡಿ ವಿಶೇಷವಾಗಿ ಈ ಯಶೋವರ್ಧನ ಮಣಿಯನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ ಇದಿಷ್ಟು ಹೋಮಗಳಲ್ಲಿ. ಹಾಗೂ ಇದಕ್ಕಿನ್ನ ಪೂರ್ವ ನಾವು ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿ ಸನ್ನಿಧಾನ ಶಕ್ತಿಪೀಠದಲ್ಲಿ ಇದನ್ನು ಇಟ್ಟು ಎನರ್ಜೈಸ್ ಮಾಡ್ಕೊಂಡು ತಗೊಬಂದು ಮತ್ತೆ ಪುನಃ 29ನೇ ತಾರೀಕು ಹುಣ್ಣಿಮೆ ವಟ ಸಾವಿತ್ರಿ ವ್ರತ ಭೂಮಿ ಪೂರ್ಣಿಮಾ ದಿವಸ ಮತ್ತೆ ಪುನಃ ಈ ಎಲ್ಲ ಹೋಮಗಳು, ಲಕ್ಷ್ಮೀನಾರಾಯಣದ ಹೋಮ, ಆಮೇಲೆ ವಾಸ್ತು ಹೋಮ, ಭೂವರಾಹಸ್ವಾಮಿ ಹೋಮ, ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರುಶಾಂತಿ, ಶನಿಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳು ಇದನ್ನು ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಯಾವುದೇ ರಾಶಿ ಯಾವುದೇ ನಕ್ಷತ್ರದವರು ಇದ್ದರೂ ಪರವಾಗಿಲ್ಲ, ಪ್ರತಿಯೊಬ್ಬರು ಸಹ ಒಂದು ಕೆಂಪು ಅಥವಾ ಕಪ್ಪು ದಾರದಲ್ಲಿ ಇದನ್ನು ಕುತ್ತಿಗೆಯಲ್ಲಿ ಧಾರಣೆ ಮಾಡ್ಕೊಳ್ಬಹುದು, ಇಲ್ಲ ಪಾಕೆಟಲ್ಲಿ ಇಟ್ಕೊಳ್ಬಹುದು, ಇಲ್ಲ ಲಾಕರಲ್ಲಿ ಇಟ್ಕೊಳ್ಬಹುದು, ಮನೆಯ ದೇವರ ಮನೆಯಲ್ಲಿ ಇಟ್ಕೊಳ್ಬಹುದು, ನಿಮ್ಮ ಮನೆಯ ವಾಸ್ತು ಬಾಗಿಲ ಹತ್ರ ಇದನ್ನು ಕಟ್ಟಿಡಬಹುದು, ಅಥವಾ ನೀವೇ ಧಾರಣೆ ಮಾಡಿಕೊಂಡ್ರೆ ತುಂಬ ಅನುಕೂಲ. ಪ್ರತಿಯೊಬ್ಬರೂ ಸಹ ಆ ಲಕ್ಷ್ಮೀನಾರಾಯಣರ ಅನುಗ್ರಹ ಪ್ರಾಪ್ತಿಗೋಸ್ಕರ ಸಾಲ ಬಾಧೆಗಳು ಇತ್ಯಾದಿ ಯಾವುದೇ ಆರ್ಥಿಕ ಬಾಧೆಗಳ ಪರಿಹಾರಕ್ಕೆ ಪ್ರತಿಯೊಬ್ಬರು ನಿಮ್ಮ ಪಾಕೆಟಲ್ಲಿ ಇಟ್ಕೊಳ್ಬೋದು. ಯಾಕೆಂದರೆ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನದಿಂದ ಇದನ್ನು ತೊಗೊಂಬಂದಿದ್ದೇನೆ. ಇಟ್ಟು ಪೂಜೆ ಮಾಡಿಸ್ಕೊಂಡು ಇಲ್ಲಿಂದ ತೊಗೊಂಡು ಹೋಗಿ ಅಲ್ಲಿ ಇಟ್ಟು ಪೂಜೆ ಮಾಡಿಸ್ಕೊಂಡು ವಾಪಸ್ ತೊಗೊಂಬಂದಿದ್ದೇನೆ ಆಯ್ತಲ್ವಾ. ಸೊ ಪ್ರತಿಯೊಬ್ಬರಿಗೂ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಪ್ರಸಾದ ಸಹಿತ ಕೊಲ್ಹಾಪುರ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಕುಂಕುಮಾರ್ಚನೆ ಮಾಡಿಸಿದ ಕುಂಕುಮ ಪ್ರಸಾದವೂ ಸಹ ಇದ್ರ ಜೊತೆಗೆ ನಾನು ಕಳಿಸ್ಕೊಡ್ತೇನೆ ಸ್ಪೀಡ್ ಪೋಸ್ಟಲ್ಲಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕೊಡುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ, ಹಾಗೂ ನಿಮ್ಮ ವಿಳಾಸಗಳನ್ನು ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಅವತ್ತೊಂದು ದಿವಸ ಬೆಳಗ್ಗೆ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮೆಲ್ಲರ ಹೆಸರು ಸಂಕಲ್ಪ ಆಗೋದು ಲೈವಲ್ಲಿ ನೀವು ನೋಡ್ಕೊಳ್ಬಹುದು, ಕೇಳಿಸ್ಕೊಳ್ಬಹುದು. ಆ ರೀತಿ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರ್ಶನ ಪ್ರಸಾದ, ಕುಂಕುಮಾರ್ಚನೆ, ಕೊಲ್ಲಾಪುರ ಮಹಾಲಕ್ಷ್ಮಿಯ ಕುಂಕುಮಾರ್ಚನೆ ಮಾಡಿದ ಕುಂಕುಮ ಪ್ರಸಾದ ಸಹಿತ ಎಲ್ಲದನ್ನು ಸಹ ನಾವು ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳುಹಿಸಿ ಕೊಡಲಿದ್ದೇವೆ ಆಯ್ತಲ್ವಾ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ, ಕಾಲ್ ಮಾಡ್ಕೊಳ್ಳಿ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ನಾನು ಆಗಲೇ ಹೇಳ್ದಂಗೆ ವಿಡಿಯೋನ ಶೇರ್ ಮಾಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಿಬಿಡಿ. ಹಾಗೂ ಏನಾದ್ರು ವಿಶೇಷ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಭೇಟಿ ಮಾಡ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ. ವೀಕ್ಷಕರೇ, ಅಷ್ಟಾದಶ ಶಕ್ತಿ ಪೀಠಗಳಲ್ಲಿ ಪ್ರಮುಖವಾದ ಸನ್ನಿಧಾನ ಕೊಲ್ಹಾಪುರ ಶ್ರೀ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಜ್ಯೇಷ್ಠ ಶುಕ್ಲ ಪಂಚಮಿ ಅಂದರೆ ಶುಕ್ರವಾರದಂದು ಆ ಸನ್ನಿಧಾನದಲ್ಲಿಯೇ ಸ್ವತಃ ನಾನು ಹೋಗಿ ದರ್ಶನ ಮಾಡಿ ಅಮ್ಮನವರ ಸನ್ನಿಧಾನದಲ್ಲಿ ಅಮ್ಮನವರಿಗೆ ಫಲಪಂಚಾಮೃತ ಅಭಿಷೇಕಾದಿಗಳನ್ನು ಮಾಡಿಸಿ, ಹಾಗೂ ವಿಶೇಷವಾಗಿ ಸನ್ನಿಧಾನದ ಒಳಗೆ ಅಮ್ಮನವರ ಮೂಲ ಬಿಂಬದ ಚರಣಾರವಿಂದಗಳಲ್ಲಿ ಈ ಒಂದು ವಿಶೇಷವಾದಂತಹ ಯಶೋವರ್ಧನ ಮಣಿಗಳನ್ನು ಇಟ್ಟು ಅಭಿಮಂತ್ರಣೆ ಮಾಡಿಕೊಂಡು ತರಲಾಗಿದೆ. ಮೊದಲು ನೀವು ಫೋಟೋದಲ್ಲಿ ನೋಡುವಂತೆ, ಯಾಕೆಂದ್ರೆ ಅಲ್ಲಿ ವಿಡಿಯೋ ಮಾಡುವ ಅವಕಾಶ ಇರಲಿಲ್ಲ, ಅದರಿಂದ ಫೋಟೋಸ್ ಮಾತ್ರ ತೆಗೆದುಕೊಂಡಿದ್ದೇನೆ. ಅದೇ ರೀತಿಯಲ್ಲಿ ಫಲಪಂಚಾಮೃತ ಅಭಿಷೇಕವನ್ನ ಮಾಡಿ ಕುಂಕುಮಾರ್ಚನೆಯನ್ನ ಮಾಡಿಸಿಕೊಂಡು ನಂತರ ಆ ಯಶೋವರ್ಧನ ಮಣಿಗಳನ್ನು ತೆಗೆದುಕೊಂಡು ಗರ್ಭಗುಡಿಯ ಒಳಗಡೆ ಹೋಗಿ ಅಮ್ಮನವರ ಚರಣಾರವಿಂದಗಳಲ್ಲಿ ಅಲ್ಲಿ ಯಶೋವರ್ಧನ ಮಣಿಗಳನ್ನು ಇರಿಸಿ ಎನರ್ಜೈಸ್ ಮಾಡಿಕೊಂಡು ಅಲ್ಲಿಂದ ತಂದಿದ್ದೇನೆ. ಸೊ ಅದೆಲ್ಲದೂ ಸಹ ನಿಮಗೆ ಈ ಫೋಟೋಗಳಲ್ಲಿ ನೀವು ಕಾಣಬಹುದಾಗಿದೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಯಶೋವರ್ಧನ ಮಣಿ ಬೇಕಾಗಿರತಕ್ಕಂಥವ್ರು ಕೂಡಲೇ ಸಂಕಲ್ಪ ಸೇವೆಗೆ ಹೆಸರನ್ನು ಕೊಟ್ಟುಕೊಳ್ಳಿ. ಒಳ್ಳೆಯದಾಗಲಿ. ನಮಸ್ಕಾರ. ಕೊಲ್ಲಾಪುರ ಮಹಾಲಕ್ಷ್ಮಿಯ ಸನ್ನಿಧಾನದಲ್ಲಿ ಇವತ್ತು ಬೆಳಗ್ಗೆ ತುಂಬ ಚೆನ್ನಾಗಿ ದರ್ಶನ ಆಯಿತು, ಪೂಜೆ ಆಯಿತು. ನಮ್ಮ ವಿಶೇಷ ಹುಣ್ಣಿಮೆಯ
ಒಂದು ಸಂಕಲ್ಪ ಸೇವಾ ಪ್ರಸಾದಗಳನ್ನು ಮೂಲ ಗರ್ಭಗುಡಿಯ ಅಲ್ಲೇ ದೇವಿಯ ಚರಣಗಳಲ್ಲಿ ಇಟ್ಟು ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಪ್ರಸಾದವನ್ನು ತಗೊಬರಲಾಗಿದೆ. ಜೊತೆಗೆ ಇಲ್ಲೇ ಅದನ್ನು ಇಟ್ಟು ಅಭಿಷೇಕ ಪೂಜೆಗಳನ್ನೆಲ್ಲ ಮಾಡಲಾಗಿದೆ. ಎಲ್ಲ ಕಡೆ ಕ್ಯಾಮ್ರಾ ಅಲವ್ ಇಲ್ಲ ಒಳಗಡೆ, ಸೊ ಅದರಿಂದ ತೋರಿಸ್ಲಿಕ್ಕಾಗಲಿಲ್ಲ. ಬಟ್ ಕೆಲವಿಷ್ಟು ಫೋಟೋಸ್ ತೊಗೊಂಡಿದ್ದೇನೆ, ಆ ಫೋಟೋಸ್ನೆಲ್ಲ ತೋರಿಸ್ತೇನೆ. ಹಾಗೂ ದೇವಿಯ ದರ್ಶನವನ್ನು ಸಹ ನಿಮಗೆ ಮಾಡಿಸ್ತೇನೆ. ಅದೇ ರೀತಿಯಲ್ಲಿ ಸಂಕಲ್ಪ ಸೇವೆಗೆ ಹೆಸರು ಕೊಡೋರೆಲ್ಲ ಖಂಡಿತವಾಗಿ ಬೇಗ ಕೊಡಬಹುದಾಗಿರ್ತದೆ. ಹುಣ್ಣಿಮೆಗೆ ವಿಶೇಷವಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡಿ ಕಮಲ ಪುಷ್ಪಗಳಲ್ಲಿ ಹಾಗೂ ವಿಶೇಷವಾಗಿರತಕ್ಕಂಥ ಪ್ರಸಾದವನ್ನು ಕೊಡ್ತಾ ಇದ್ದೇವೆ. ಆ ಪ್ರಸಾದ ಮಣಿಗಳನ್ನು ಇಲ್ಲಿ ತಂದು ಎನರ್ಜೈಸ್ ಮಾಡಿಸಿಕೊಂಡು ಮತ್ತೆ ಪುನಃ ನಮ್ಮ ಯಾಗಶಾಲೆಗೆ ತಗೊಂಡು ಬಂದು ಅಲ್ಲಿ ಮತ್ತೆ ಪುನಃ ಹೋಮ ಮಾಡಿ ನಿಮಗೆ ಕಳಿಸ್ಕೊಡುವಂಥದ್ದಾಗಿರ್ತದೆ. ಸೊ ದಯವಿಟ್ಟು ಪ್ರತಿಯೊಬ್ಬರೂ ಸಹ ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಸ್ಕ್ರೀನಲ್ಲಿ ಕೊಡೋ ನಂಬರ್ಗೆ ವಾಟ್ಸಪ್ ಮಾಡ್ಕೊಳ್ಳಿ ಅಥವಾ ಕರೆ ಮಾಡ್ಕೊಳ್ಳಿ. ನಮಸ್ಕಾರ.